ಬಾ. ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಳಿಯ. ಬನ್ನಿ ಬನ್ನಿ ಬನ್ನಿ, ವೇದಿಕೆಗೆ ಬರ್ಬೇಕು. ತಗೊಳ್ಳಿ ಮೈಕು. ಯಾವ ಸಾಂಗ್ ಹಾಡ್ತೀರಿ? ನಿಮ್ಗೆ ಯಾವ ಸಾಂಗ್ ಇಷ್ಟನೋ ಆ ಸಾಂಗ್ ಹಾಡ್ಬೋದು. ಎಲ್ಲರೂ ಜೋರದ ಚಪ್ಪಾಳೆಯ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಪ್ಪಾಳೆ. ನೋಡಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ, ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು. ಚಪ್ಪಾಳೆ ಮುಖಾಂತರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ನಮ್ಮ ಬೆಳ್ಳಿ. ಬನ್ನಿ 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 ಬನ್ನಿ. ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಈ ಮನೆಯ ವಾರಸ್ದಾರ ಪುತ್ರರವರು. ಮಯ ಚಪ್ಪಲಿ ಹೊಡಿಬೋದು. ಅಣ್ಣ ಮೈಕೋ. ಕುಚ್ಚುಕು ಕುಚ್ಚುಕು ಕುಚ್ಚು. ಬಹಳ ಅದ್ಭುತವಾದಂತಹ ಹಾಡಿನ ಜೊತೆಗೆ ನೃತ್ಯವನ್ನು ಮಾಡಿರ್ತಕ್ಕಂಥ ಇವರಿಬ್ಬರಿಗೂ ಜ್ವಾಲದ ಚಪ್ಪಾಳೆ ಬರಲಿ. ಚಪ್ಪಾಳೆ ಚಪ್ಪಾಳೆ ಪ್ಲೀಸ್. ಈ ಮನೆಗೆ ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಬಂದ ತಕ್ಷಣ ಎಡವಿದ್ದೀನಿ ಅಂದ್ರೆ ಇಲ್ಲಿ ಏನು ತೊಂದರೆ ಕಾದಿದೆ ಅಂತಾನೆ ಅರ್ಥ. ಈಗ ಕೊನೆಯದಾಗಿ ಎಲ್ಲರೂ ಸೇರಿ ಒಂದು ಅದ್ಭುತವಾದಂತಹ ನೃತ್ಯ ಮಾಡೋಣ ಅಂತ ಅನ್ಕೊಂಡಿದೀವಿ. ಏನಂತೀರಾ? ಕಮ್ ಆನ್ ಸಾಂಗ್.
ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಲ್ಸಿ. ಅಕ್ಕ, ಇದೇನಕ್ಕ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ಯಾ? ಹೇಳಿ ಕಳ್ಸಿದ್ರೆ ನಾವೇ ಬರ್ತಿದ್ದೋ. ನೀನ್ ಯಾಕಕ್ಕ ಇಲ್ಲಿವರೆಗೂ ಬರೋ ತೊಂದರೆ ತಗೊಂಡೆ? ಅಂದ್ರೆ ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅಯ್ಯೋ, ಹಾಗ್ಯಾಕೆ ಅನ್ಕೊಂತೀರಾ ಅದಕ್ಕೆ? ಇವರೆಲ್ಲ ನಮ್ಮ ಸಂಬಂಧಿಕರಾಗೋರು. ನೀವು ಬಂದು ತುಂಬಾನೇ ಖುಷಿ ಆಯ್ತು. ಬನ್ನಿ ಕುತ್ಕೊಳ್ಳಿ. ಅಕ್ಕ, ಇವರು ನೀಲಾಂಬರಿಯವರು, ಬೀಗ್ರಾಗವರು. ಎಲ್ಲರನ್ನೂ ಪರಿಚಯ ಮಾಡಿಸ್ತೆ ಸರಿ, ಆದ್ರೆ ನಮ್ ಗೌತಮ್ ಮದುವೆ ಮಾಡ್ಕೊಳ್ಳೋ ಹುಡುಗಿ ಯಾರಂತಾನೆ ಹೇಳಲಿಲ್ಲ. ಇವಳೇ ನಮ್ಮ ಮನೆ ಸೊಸೆಯಾಗಿ ಬರೋ ಹುಡುಗಿ. ನಮ್ ಗೌತಮ್ಗೆ ಹೋಲಿಸ್ಕೊಂಡ್ರೆ ಕಲ್ಲರಲ್ಲಿ ಹುಡುಗಿ ಡಿಮ್ ಆಗಿದ್ದಾಳೆ. ಅಕ್ಕಪಕ್ಕದಲ್ಲಿ ಹುಡುಕಿದ್ರೆ ಗೌತಮ್ಗೆ ರಾಜ್ಕುಮಾರಿ ಅಂತ ಹುಡುಗಿ ಸಿಕ್ಕಿರೋಳು. ನೀನ್ ನೋಡಿದ್ರೆ ಈ ಹುಡುಗಿ ನೋಡ್ಕೊಂಡು ಬಂದಿದೆಯಲ್ಲ. ಹೋಗ್ಲಿ ಬಿಡು, ನೀವೇ ಎಲ್ಲ ಡಿಸೈಡ್ ಮಾಡ್ಕೊಂಡ್ಮೇಲೆ ನಾನು ಮಾತಾಡೋದೇನಿದೆ? ಅಕ್ಕ, ಈ ಹುಡುಗಿ ಅಂತ ಫಿಕ್ಸ್ ಆಗಿದೆ. ಇಂಥ ಟೈಮಲ್ಲಿ ಈ ಥರ ಮಾತಾಡ್ತೀಯಲ್ಲ, ಸ್ವಲ್ಪ ಎಲ್ಲ ಮುಗಿಯೋವರೆಗೂ ಸುಮ್ಮನಿರು. ಇವಾಗ ನಿನಗೆ ಅರ್ಥ ಆಗೋದಿಲ್ಲ. ಮದುವೆ ಮಾಡ್ಕೊಂಡು ಹುಡುಗಿ ನಮ್ಮ ಮನೆಗೆ ತುಂಬಿಸ್ಕೋತೀಯಲ್ಲ, ಅವಾಗ ನಿನಗೆಲ್ಲ ಅರ್ಥ ಆಗುತ್ತೆ. ಏನಪ್ಪ ಇದು, ಹೆಣ್ಣು ನೋಡಕ್ಕೆ ಬಂದು ಗುಸುಗುಸು ಅಂತ ಮಾತಾಡ್ತಿದ್ದಾರೆ ಅಂತ ಅನ್ಕೋಬಹುದು ನೀವು. ಆದರೆ ನನಗೆ ನೇರವಾಗಿ ಮಾತಾಡೇ ಅಭ್ಯಾಸ. ನಿಮ್ಮ ಹುಡುಗಿ ಬಗ್ಗೆ 4 ಮಾತಾಡಿದೆ ಅಂತ ತಪ್ಪು ತಿಳ್ಕೊಬೇಡಿ. ಚಿನ್ನ ತಗೋಬೇಕಾದ್ರೇ ಯೋಚನೆ ಮಾಡಿ ತಗೊಳ್ತೀವಿ. ಹೆಣ್ಣು ತರಬೇಕು ಅಂದರೆ ಅಳ್ದು ತೂಗಿನೇ ಸಂಬಂಧ ಬೆಳೆಸ್ಬೇಕು. ಮೇಡಮ್ ಕೊರಿಯರ್. ನಾನು ಇಲ್ಲಿಗೆ ಬಂದು ತಪ್ಪಾಗಿ ಮಾತಾಡಿದ್ದೀನಿ ಅಂತ ನೀವೆಲ್ಲರೂ ಅಂದ್ಕೊಂಡಿದ್ರಿ. ಆದರೆ ನನ್ನ ಮಾತು ಯಾವತ್ತೂ ಸರಿಯಾಗಿದೆ ಅಂತ ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದು.
ಏನಪ್ಪ ರಘು, ನಿನ್ನ ಮಗನಿಗೆ ಇಂಥ ಹುಡುಗಿ ನೋಡಿದ್ಯಾ? ಏನಾಯ್ತಕ್ಕ? ಏನಾಯ್ತಾ? ಈ ಫೋಟೋ ನೋಡು, ನಿನಗೆ ಅರ್ಥ ಆಗುತ್ತೆ. ಏನ್ ಐಶು ಇದು? ಈ ಫೋಟೋ ನಿನ್ ಜೊತೆಲಿರೋರು ಯಾರು? ಸರಸ್ವತಿ, ತಗೋ, ಈ ಲೆಟ್ರಲ್ಲಿ ಏನಿದೆ ಅಂತ ಓದ್ಬಿಟ್ಟು ಎಲ್ರಿಗೂ ಹೇಳು. ನನ್ನ ಹೆಸರು ಶಿವ. ನಾನು ಐಶು ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು. ಮೊದಲು ಪರಿಚಯ ಆಯಿತು. ಮಾತಾಡ್ತಾ ಮಾತಾಡ್ತಾ ಸ್ನೇಹ ಆಯಿತು. ಕೊನೆಗೆ ನಮ್ಮಿಬ್ಬರ ಮಧ್ಯ ಪ್ರೀತಿ ಹುಟ್ಟಿತು. ನಮ್ಮ ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಯಾರೇನೇ ಹೇಳಿದ್ರು ನಮ್ಮ ಪ್ರೀತಿ ಮೇಲೆ ನಮಗೆ ನಂಬಿಕೆ ಇತ್ತು. ನಾನು ಬಡವಾಗಿದ್ರೂ ಕೂಡ ಐಶುನ್ ತುಂಬ ಪ್ರೀತಿಯಿಂದ ನೋಡ್ಕೊತಿದ್ದೆ. ನನ್ನ ಮನಸ್ಸಲ್ಲಿರೋ ಪ್ರೀತಿನ ಅವಳ ಹತ್ರ ಹೇಳ್ಕೊಂಡೆ. ಆದರೆ ಮೊದಲು ಅವಳು ಒಪ್ಕೊಳ್ಳಿಲ್ಲ. ನಂತರ ನನ್ನ ಬಿಹೇವಿಯರ್ ಅವಳಿಗೆ ಇಷ್ಟ ಆಯಿತು. ಆಮೇಲೆ ಇಷ್ಟಪಡೋಕ್ಕೆ ಶುರು ಮಾಡಿದ್ಲು. ಎಲ್ಲ ಪ್ರೇಮಿಗಳಾಗೆ ನಾವು ಆರಾಮಾಗಿದ್ವಿ. ಆಮೇಲೆ ನನಗೆ ಗೊತ್ತಾಗಿದ್ದೇನು ಅಂದರೆ ಅವಳು ನನ್ನ ಪ್ರೀತಿ ನೋಡಿ ಇಷ್ಟಪಟ್ಟಿರಲಿಲ್ಲ. ನಾನು ಸಾಯ್ತೀನಿ ಅಂತ ಎದುರಿಸಿದ್ದೆ. ಆ ಬೈಕ್ ಅವಳು ಒಪ್ಕೊಂಡಿದ್ಲು. ಯಾರೋ ಶ್ರೀಮಂತ ಹುಡುಗ ಸಿಕ್ಕಿದ್ದಾನೆ ಅಂತ ಈ ರೀತಿ ಪ್ರೀತಿ ಬೇಡ ಅನ್ನೋದು ಎಷ್ಟು ಮಟ್ಟಿಗೆ ಸರಿ. ಇದಕ್ಕೂ ಮುಂಚೆ ಐಶು ಅತ್ತಿಗೆ ಬೆಳ್ಳಿನ ಮೀಟ್ ಮಾಡಿ ಮಾತಾಡಿದ್ದೆ. ಅವರು ನನ್ನ ಮಾತಿಗೆ ಆಸ್ಪದ ಕೊಡಲಿಲ್ಲ. ನನ್ನ ಪ್ರೀತಿಗೆ ಅವರಿಂದ ಸಹಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅದೆಲ್ಲ ಸುಳ್ಳಾಯಿತು. ಯಾರೂ ನನ್ನ ಅರ್ಥ ಮಾಡ್ಕೊಳ್ಳೋರಿಲ್ಲ. ನನಗೆ ಬೇರೆ ದಾರಿ ಇಲ್ಲ. ನಾನು ನೆಮ್ಮದಿಯಾಗಿ ಬದುಕಬೇಕಾ ಇಲ್ಲ ಪ್ರೀತಿ ನೆನಪಲ್ಲೇ ಸಾಯ್ಬೇಕಾ? ನೀವೇ ನಿರ್ಧಾರ ಮಾಡಿ. ನಿಮ್ಮ ಉತ್ತರಕ್ಕೆ ಕಾಯ್ತಾ ಇರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಶಿವ. ಬೆಳ್ಳಿ, ಈ ಲೆಟ್ರ್ ಫೋಟೋಗಳೆಲ್ಲ ಏನು? ನನಗೆ ಯಾವುದು ಅರ್ಥ ಆಗ್ತಿಲ್ಲ. ಈ ಲೆಟ್ರಲ್ಲಿ ನಿನ್ನ ಹೆಸರಿದೆ,